ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿಯ ಮುಖಂಡನಿಗೆ ಸಚಿವ ಸಂಪುಟದ ಸ್ಥಾನಮಾನ ಲಭಿಸಿದೆ. ಅದು ಯಾವ ರೀತಿ? ಬಹಳಷ್ಟು ಕ್ಯೂರಿಯಾಸಿಟಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ. ಬಿಜೆಪಿ ಮುಖಂಡನಿಗೆ ಒಲಿದಿದೆ ಸಚಿವ ಸಂಪುಟದ ದರ್ಜೆಯ ಸ್ಥಾನಮಾನ. ಶಿಕಾರಿಪುರದ ಬಿಜೆಪಿಯ ಮುಖಂಡ ಆಗಿರುವಂತಹ ಭೂಕಾಂತ್ಗೆ ಈ ಸ್ಥಾನಮಾನ. ಫೆಬ್ರವರಿ 7ನೇ ತಾರೀಕು ಒಟ್ಟು 54 ನಿಗಮ ಮಂಡಳಿ ಅಧ್ಯಕ್ಷನ ನೇಮಕವನ್ನ ಮಾಡುತ್ತೆ ಸರ್ಕಾರ. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕನಿಗೆ ಸ್ಥಾನ ಸಿಗುತ್ತೆ. ಈ ವಿಚಾರ ಕೈ ಕಾರ್ಯಕರ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಆಂತರಿಕ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ವ್ಯಕ್ತಿಗೆ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟದ ಅಧ್ಯಕ್ಷ ಸ್ಥಾನಕ್ಕೆ ಲಭ್ಯವಾಗಿದೆ. ಈಗ ಭೂಕಾಂತ್ ಪತ್ನಿ ಬಿಜೆಪಿಯಿಂದ ಜಿಲ್ಲಾ ಪಂಚಾಯತ್ನ ಸದಸ್ಯರು ಸ್ವಪಕ್ಷದ ಕೆಂಗಣ್ಣಿಗೆ ಈಗ ದೊಡ್ಡ ಮಟ್ಟದಲ್ಲಿ ವ್ಯಾಪಕ ಟೀಕೆಗೂ ಸಹ ಕಾರಣವಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ದುಡಿದಿದ್ದಾರೆ, ಅವರಿಗೆ ಈ ಅಧಿಕಾರದ ಅನುಭವಿಸಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಆದರೆ ಅಂತ ಯಾರಿಗೂ ಸಿಕ್ಕಿಲ್ಲ. ಹೋಗಿ ಬಿಜೆಪಿಯ ಮುಖಂಡನಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಆಕ್ರೋಶ ಇದೇನ ಕಾಕತಾಳೀಯವೋ ಅಥವಾ ಏನಂತಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬಿಜೆಪಿಯ ಮುಖಂಡನಿಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿರೋದು ಅಂತ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ತೋಟಗಾರಿಕಾ ಮಾರಾಟ ಮಹಾಮಂಡಳಿ ಅಧ್ಯಕ್ಷರಾಗಿರುವಂತಹ ಭೂಕಾಂತ್ ಅವರಿಗೆ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟಿರುವುದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಸಹಜವಾಗಿ ಕೂಡ 54 ಜನರ ಪಟ್ಟಿಯಲ್ಲಿ ಭೂಕಾಂತ್ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಸೊ ಮೂಲತಃ ಇವರು ಬಿಜೆಪಿಯವರಾಗಿರುವಂತಹ ಕಾರಣಕ್ಕಾಗಿ ಸೊ ಇವರಿಗೆ ಯಾಕೆ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟಿರುವಂತದ್ದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ ವಲಯದಲ್ಲಿ ವ್ಯಕ್ತವಾಗಿದೆ. ಶಿಕಾರಿಪುರದ ಬಿಜೆಪಿ ಮುಖಂಡರಾಗಿರುವಂತಹ ಭೂಕಾಂತ್ ಅವರ ಪತ್ನಿ ಕೂಡ ಜಿಲ್ಲಾ ಪಂಚಾಯಿತಿ ಅಲ್ಲೂ ಕೂಡ ಅವರು ಜನಪ್ರತಿನಿಧಿಯಾಗಿದ್ದಾರೆ. ಹಾಗಾಗಿ ಇವರಿಬ್ಬರು ಕೂಡ ಬಿಜೆಪಿಯವರಾಗಿದ್ದಾರೆ. ಭೂಕಾಂತ್ ಅವರು ಬಿಜೆಪಿಯವರಾಗಿದ್ರು ಕೂಡ ಅವರಿಗೆ ಸರ್ಕಾರ ರಾಜ್ಯ ಸಚಿವ ಸ್ಥಾನಮಾನ ಕೊಡುವಂತ ಅಗತ್ಯ ಆದ್ರೆ ಏನಿತ್ತು ಅನ್ನುವಂತ ಅಸಮಾಧಾನದ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ವ್ಯಕ್ತ ಆಗ್ತಿದೆ. ಹಾಗಾಗಿ ಇದು ಬಹುಶಃ ಈ ಹಿಂದೆ ಇದ್ದಂತ ಪಟ್ಟಿಯಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಅನ್ವಯಿಸುವಂತೆ ಒಂದು ಆದೇಶ ಹೊರಡಿಸುವಂತ ಸಂದರ್ಭದಲ್ಲಿ ಅವರ ಹೆಸರು ಸೇರ್ಪಡೆಯಾಗಿದೆಯೋ ಅಥವಾ ಉದ್ದೇಶಪೂರ್ವಕವಾಗಿ ಸೇರ್ಪಡೆಯಾಗಿದೆಯೋ ಅನ್ನುವಂಥ ಚರ್ಚೆಗಳು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಹಿಂದೆ ಕೂಡ ಅವರು ಅಧ್ಯಕ್ಷರಾಗಿದ್ರು. ಹಾಗಾಗಿ ಸಹಜವಾಗಿ ಯಾರ್ಯಾರು ಅಧ್ಯಕ್ಷರಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಅನ್ವಯ ಆಗುವಂತೆ ಅನ್ನುವಂಥ ನಿಟ್ಟಿನಲ್ಲಿ ಆದೇಶ ಹೊರಡಿಸಿದ್ದರ ಕಾರಣಕ್ಕಾಗಿ ಅವರಿಗೆ ರಾಜ್ಯ ಸಚಿವ ಸ್ಥಾನಮಾನ ಸಿಕ್ಕಿದೆ ಅನ್ನುವಂಥ ಮಾತುಗಳು ಕೂಡ ವ್ಯಕ್ತ ಆಗ್ತಿದೆ. ಆದ್ರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಇರುವಂಥದ್ದು. ಈಗಾಗಲೇ ಕೂಡ ಪಟ್ಟಿಗಳು ಸರಿಯಾದ ರೀತಿಯಲ್ಲಿ ಕೂಡ ಕಾರ್ಯಕರ್ತರಿಗೆ ಸಿಕ್ಕಿಲ್ಲ, ಅಧಿಕಾರ ಅನ್ನುವಂಥ ಅಸಮಾಧಾನ ಬೇಗುದಿ ಕೂಡ ವ್ಯಕ್ತ ಆಗ್ತಿದೆ. ಆದ್ರೆ ಬಿಜೆಪಿ ಮುಖಂಡನಿಗೆ ರಾಜ್ಯ ಸಚಿವ ಸ್ಥಾನಮಾನ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ವ್ಯಕ್ತ ಆಗ್ತಿರುವಂತದ್ದು. ಜಗದೀಶ್, ಹರೀಶ್, ಇಲ್ಲಿ ಸಾಮಾನ್ಯವಾಗಿ ಬೇರೆ ಪಕ್ಷ ಅಂದ್ರೆ ಸಾಮಾನ್ಯವಾಗಿ ಸರ್ಕಾರ ನಡೆಸುವಂತಹ ಪಕ್ಷಕ್ಕೂ ಬೇರೆ ಪಕ್ಷಕ್ಕೂ ತುಂಬಾ ಏನಂದ್ರೆ ತಿಕ್ಕಾಟಗಳಿರ್ತವೆ. ಅಂಥದ್ರಲ್ಲಿ ಈಗ ಬೇರೆ ಪಕ್ಷಕ್ಕೆ ಈ ರೀತಿಯಾಗಿ ಸಚಿವ ಸ್ಥಾನಮಾನವನ್ನ ಕೊಡಬಹುದಾ ಅಂತ? ಜಗದೀಶ್, ಇಲ್ಲಿ ಸಹಜವಾಗಿ ಕೂಡ ಪ್ರಶ್ನೆ ಕೂಡ ವ್ಯಕ್ತ ಆಗುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಗದ ಆ ಒಂದು ಅವಕಾಶ ಬೇರೆ ಪಕ್ಷದ ಒಬ್ಬರ ಸ್ಥಳೀಯ ನಾಯಕರಿಗೆ ಹೇಗೆ ಕೊಟ್ರಿ ಆ ರಾಜ್ಯ ಸಚಿವ ಸ್ಥಾನಮಾನ ಅನ್ನುವಂತ ಪ್ರಶ್ನೆ ಸಹಜವಾಗಿ ಈಗ ವ್ಯಕ್ತ ಆಗ್ತಿದೆ. ಹಾಗಾಗಿ ಇದು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ ಶಿವಕುಮಾರ್ ಈ ವಿಚಾರವಾಗಿ ಏನು ಉತ್ತರ ಕೊಡ್ತಾರ ಅಥವಾ ಏನನ್ನ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡುತ್ತಿದೆ. ಆದ್ರೆ ಸದ್ಯದ ಮಟ್ಟಿಗೆ ಅವರಿಗೆ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟಿರುವಂತಕ್ಕೆ ಆಕ್ರೋಶ ವ್ಯಕ್ತ ಆಗ್ತಿದೆ. ಆದ್ರೆ ಇದು ಬದಲಾವಣೆ ಮಾಡುವಂತಹ ಸಾಧ್ಯತೆ ಅವಕಾಶಗಳು ಕೂಡ ಒತ್ತಡ ಹೆಚ್ಚಾದ್ರೆ ಆಗಬಹುದು ಅಂತಾನೂ ಕೂಡ ಹೇಳಲಾಗ್ತಿದೆ. ಜಗದೀಶ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಯಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.